ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಟ್ಟು ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನಮನ ಮತಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಶಿವಲಿಂಗೇಗೌಡರಿಗೆ ಅರಸೀಕೆರೆ ಕ್ಷೇತ್ರದಲ್ಲಿ ಪೈಪೋಟಿ ಅಂದ್ರೆ ಯಾರು? ಅರಸೀಕೆರೆ ಕ್ಷೇತ್ರದ ಜನ 4ನೇ ಬಾರಿಗೆ ಶಿವಲಿಂಗೇಗೌಡರಿಗೆ ಜೈ ಅಂತರ, ಹೊಸ ಮುಖಕ್ಕೆ ಮಣೆ ಹಾಕ್ತಾರ. ಜೆಡಿಎಸ್ ಕೋಟೆಯಲ್ಲಿ ಮತ್ತೆ ಜೆಡಿಎಸ್ ತನೆ ಹೊತ್ತ ಮಹಿಳೆ ಅಧಿಕಾರಕ್ಕೇರ್ತಾಳ. ಈ ಕ್ಷೇತ್ರದ ಶಾಸಕರ ಬಗ್ಗೆ ಜನ ಏನಂತಾರೆ, ಹಾಗೆ ಬೇರೆ ಪಕ್ಷದಿಂದ ಯಾರು ನಿಂತ್ರೆ ಶಿವಲಿಂಗೇಗೌಡರಿಗೆ ಪ್ರತಿಸ್ಪರ್ಧಿ ಅನ್ನುವಂಥದ್ರ ಬಗ್ಗೆ ಜನರ ಮನಸ್ಸಲ್ಲಿ ಏನಿದೆ, ಯಾರ ಪರವಾಗಿ ಒಲವಿದೆ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಲ್ಪತರು ನಾಡಿನ ಅರಸೀಕೆರೆ ವಿಧಾನಸಭೆ ಕ್ಷೇತ್ರದ ಚುನಾವಣೆ ಕಾವು ಜೋರಾಗಿದೆ. ಸಾಧನೆಯ ಮಾನದಂಡ ಜಾತಿಯ ಅಸ್ತ್ರ ಅಭ್ಯರ್ಥಿಗಳ ಸೋಲು ಗೆಲುವನ್ನ ನಿರ್ಧರಿಸಲಿದೆ. ಹಾಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಎನ್ಆರ್ ಸಂತೋಷ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿ ಹೊರತುಪಡಿಸಿ ಬೇರೆಯವರ ಗೆಲುವು ಅಸಾಧ್ಯ ಎಂಬ ಕಾಲವೊಂದಿತ್ತು. ಆದರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಕಳೆದ 3 ಬಾರಿ ಕೆಎಂ ಶಿವಲಿಂಗೇಗೌಡ ಗೆಲ್ಲುವ ಮೂಲಕ ವೀರಶೈವ ಲಿಂಗಾಯತರಲ್ಲದ ವ್ಯಕ್ತಿಯೂ ಕೂಡ ಎಂಎಲ್ಎ ಆಗಬಹುದು ಅಂತ ತೋರಿಸಿಕೊಟ್ರು. ಕ್ಷೇತ್ರದಲ್ಲಿ 14 ಚುನಾವಣೆ ನಡೆದಿದ್ದು 7 ಬಾರಿ ಕಾಂಗ್ರೆಸ್, 4 ಬಾರಿ ಜನತಾದಳ, 2 ಬಾರಿ ಪಕ್ಷೇತರರು ಗೆದ್ದಿದ್ದಾರೆ. ಶಿವಲಿಂಗೇಗೌಡರನ್ನ ಹೊರತುಪಡಿಸಿದ್ರೆ 11 ಬಾರಿ ಲಿಂಗಾಯತ ಶಾಸಕರು ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಟ್ಟು 2,14,763 ಮತದಾರರಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಲಿಂಗಾಯತರೇ ನಿರ್ಣಾಯಕರು. ಇನ್ನು ಉಳಿದಂತೆ ಎಸ್ಸಿ, ಕುರುಬ ಹಾಗೆ ಒಕ್ಕಲಿಗ ಸಮುದಾಯದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಸಂಭಾವ್ಯರು ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋಣ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಲಿಕ್ಕೆ ಮುಂದಾಗಿರುವಂತಹ ಹಾಲಿ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ನಿಂದ ಅಖಾಡಕ್ಕೆ ಧುಮುಕುವಂಥದ್ದು ಪಕ್ಕಾ ಆಗಿದೆ. ಈ ನಡುವೆ ಮೆಟ್ರೋ ಬಾಬು ಹಾಗೂ ಗೋವರ್ಧನ್ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು ಜೆಡಿಎಸ್ನಿಂದ ಬಾಣಾವರ ಅಶೋಕ್ಗೆ ಹೆಚ್ಚು ಕಡಿಮೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಯಿಂದ ಮಾಜಿ ಸಿಎಂ ಬಿಎಸ್ವೈ ಅವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಟಿಕೆಟ್ ರೇಸ್ನಲ್ಲಿದ್ದಾರೆ. 2 ವರ್ಷದಿಂದ ಕ್ಷೇತ್ರದಲ್ಲಿ ಸುತ್ತಾಡುತ್ತಾ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಆದರೆ ಬಿಜೆಪಿಯಿಂದ ಜಿವಿಟಿ ಬಸವರಾಜ್ ಕೂಡ ಟಿಕೆಟ್ ಕೇಳ್ತಿದ್ದಾರೆ. ಕಳೆದ 5 ವರ್ಷದಲ್ಲಿ ಕ್ಷೇತ್ರದಲ್ಲಿ ಆಗಿರುವಂತಹ ಕೆಲಸಗಳೇನು, ಇನ್ನು ಏನೇನು ಕೆಲಸ ಆಗಬೇಕು ಅಂತ ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಕ್ಷೇತ್ರದ ಬಹುತೇಕ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಆಗಿದೆ. ಬಹುಗ್ರಾಮ ಯೋಜನೆಯಿಂದ ಕುಡಿಯುವ ನೀರು ಪೂರೈಕೆ ಆಗಿದೆ. ಇಂಜಿನಿಯರಿಂಗ್ ಕಾಲೇಜು ಕಾಮಗಾರಿ ಪ್ರಗತಿಯಲ್ಲಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಆಗಿದೆ. ಇನ್ನು ಆಗಬೇಕಾದಂತ ಕೆಲಸಗಳೇನು ಅಂತ ನೋಡೋದಾದ್ರೆ ಎತ್ತಿನ ಹೊಳೆ ಯೋಜನೆಯಿಂದ ಕೆರೆಗಳಿಗೆ ನೀರು ತುಂಬಿಸಬೇಕು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಕ್ಷೇತ್ರಕ್ಕೆ ನೀರು ಬರಬೇಕು. ಯಗಚಿ ಕುಡಿಯುವ ನೀರಿನ ಯೋಜನೆ ಸಮರ್ಪಕವಾಗಿ ಅನುಷ್ಠಾನವಾಗಬೇಕು. ಸರ್ಕಾರಿ ಕಟ್ಟಡಗಳು ಆಗಬೇಕು. ಅರಸೀಕೆರೆ ಮಳೆಯಾಶ್ರಿತ ಭಾಗವಾದ್ರಿಂದ ನೀರಾವರಿ ಸೌಲಭ್ಯದ ಅತ್ಯವಶ್ಯಕತೆ ಇದೆ. ಇದರ ಜೊತೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಅಭಿವೃದ್ಧಿ, ಸಾರಿಗೆ ಸಂಪರ್ಕದ ವ್ಯವಸ್ಥೆ ಆಗಬೇಕು. ಈ ಎಲ್ಲ ಬೇಡಿಕೆ ಇಟ್ಟುಕೊಂಡು ಜನ ಈ ಬಾರಿ ಚುನಾವಣೆಗೆ ರೆಡಿ ಆಗ್ತಿದ್ದಾರೆ. ನಾವಿವತ್ತು ಜನಮನ ಮತ ಕಾರ್ಯಕ್ರಮ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಪ್ರಸಿದ್ಧವಾದಂತಹ ದೇವಾಲಯ ಅಂದ್ರೆ ಅದು ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನ ಮಾಡಿಸಿ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಪಡ್ಕೊಂಡು ಇವತ್ತಿನ ಜನಮನ ಮತ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಬನ್ನಿ. ನಾವೀಗ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಗಣ್ಸಿ ಕ್ಷೇತ್ರದಲ್ಲಿ ಇದೀವಿ. ಈ ಗಣ್ಸಿನೂ ಕೂಡ ಈ ಹಿಂದೆ ತಾಲೂಕಾಗಿತ್ತು. ದೊಡ್ಡ ಜನಸಂಖ್ಯೆ ಇರುವಂತ ಮತ್ತೊಂದು ನಗರ ಅರಸೀಕೆರೆ ನಗರದ ರೀತಿಯಲ್ಲೇ ಇಲ್ಲಿನ ಜನ ಏನ್ ಹೇಳ್ತಾರೆ, ಶಿವಲಿಂಗೇಗೌಡರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ, ಅವ್ರಿಗೆ ಯಾರು ಫೈಟ್ ಕೊಡ್ತಾ ಇರುವಂಥದ್ದು. ಈ ಕೋಳಿ ಅಂಗಡಿ ಇದೆ, ಇಲ್ಲೂ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡ್ತೀನಿ, ಅವ್ರ ಅಭಿಪ್ರಾಯ ಏನಿದೆ ಕೇಳ್ಕೊಂಬರೋಣ ಬನ್ನಿ. ಸರ್, ಶಿವಲಿಂಗೇಗೌಡರ ಕೆಲಸ ಇಡೀ ರಾಜ್ಯಕ್ಕೆ ಗೊತ್ತು. ಅರಸೀಕೆರೆಗೆ ಅತಿಯಾಗಿ ಇಂಪ್ರೂವ್ ಮಾಡಿರೋದು ಅಂದ್ರೆ ಅವರೇ. ಇಡೀ ರಾಜ್ಯಕ್ಕೆ ಅವರು ಮಾದರಿಯಾಗಿದ್ದಾರೆ. ಯಾಕೆ ಓಟ್ ಹಾಕ್ಬೇಕು ಅಂತ
ಸರ್ ಅವರು ಯಾಕೆ ಓಟ್ ಹಾಕ್ಬೇಕು ಅಂದರೆ ಅವ್ರು ಮಾಡಿರೋ ಅಭಿವೃದ್ಧಿಗೆ ಓಟ್ ಹಾಕ್ಬೇಕು ಸರ್ ಅವರು. ಸರ್ ಅಭಿವೃದ್ಧಿ ಅಂದರೆ ಶಿವಲಿಂಗೇಗೌಡರು ಅಂದರೆ ಅಭಿವೃದ್ಧಿ. ಇಡೀ ನಮ್ಮ ಮುಖ್ಯಮಂತ್ರಿಗಳಲ್ಲಿ SR ಬೊಮ್ಮಾಯಿ ಆಗ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಇಡೀ ಒಂದು ಕ್ಷೇತ್ರಕ್ಕೆ 530 ನೀರು ಕೊಟ್ಟ ಮೊದಲನೇ ವ್ಯಕ್ತಿ ಅಂದರೆ ಶಿವಲಿಂಗೇಗೌಡರು. ಭಗೀರಥ್ರಯ ಇನ್ನು ಯಾವುದೇ ಕಾರಣಕ್ಕೂ ಈಗ ನರೇಂದ್ರ ಮೋದಿ ಆಗಿರಲ್ಲ ಪ್ರಧಾನಮಂತ್ರಿ, ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಂದು ಹಳ್ಳಿಗೆ ನೀರು ಕೊಟ್ಟರೆ ಕೇಳಿ. ಫಸ್ಟು ಬಡವ್ರನ್ನ ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಕುಲಕ್ಕೂ, ಪ್ರತಿಯೊಂದು ಇದಕ್ಕೂ ತಾರತಮ್ಯ ಮಾಡದೆ ಎಲ್ಲರಿಗೂ ಸರ್ವ ಸಮಾನರಾಗಿ ನೋಡ್ತಾರೆ ಶಿವಲಿಂಗೇಗೌಡರು. ಅಧಿವೇಶನದಲ್ಲಿ ಮೇಜ್ ಕುಟ್ಟದ್ ನೋಡಿದೀವಿ, ಸದನ ಶುರು ಅಂತಾರೆ, ಅರಸೀಕೆರೆ ಶಾಸಕರು ನೋಡಿ ಸರ್, ವೈಯಕ್ತಿಕ ಶಿವಲಿಂಗೇಗೌಡರು ಸರ್. ಅವ್ರ ಪಾರ್ಟಿ ಯಾವ ಪಾರ್ಟಿಗೆ ಹೋಗ್ತಾರೋ ಏನಿಲ್ಲ, ವೈಯಕ್ತಿಕ ಶಿವಲಿಂಗೇಗೌಡ. ಜೆಡಿಎಸ್ ಇಂದ ನೀವು ಅವ್ರು ಎಲ್ಲಿ ಹೋದ್ರು ಜೆಡಿಎಸ್ ಹಂಗ್ ನಮ್ದು ಅದಲ್ಲ ಪ್ರಶ್ನೆ. ಶಿವಲಿಂಗೇಗೌಡ ಎಲ್ಲಿರ್ತಾರೆ ಅಲ್ಲಿ ನಾವು. ಅದೇ ಜೆಡಿಎಸ್ ಇಂದ ಅಲ್ಲ, ನಮ್ಮ ಶಿವಲಿಂಗೇಗೌಡ ಎಲ್ಲಿರ್ತಾನೆ. ಅರಸೀಕೆರೆ ತಾಲೂಕ್ನ ನಂಬರ್ 1 ಮಾಡಬೇಕು ಅಂದರೆ ಅವರು ಬರಲೇಬೇಕು. ನೀವು ಹೇಳಿದ್ರಲ್ವಾ JDS ಇಂದ ಶಿವಲಿಂಗೇಗೌಡದಿಂದ ಅಂತ ಹೇಳ್ತಾರಲ್ಲ, ಶಿವಲಿಂಗೇಗೌಡನಿಂದಲೇ JDS ಇಲ್ಲಿ. ಇನ್ನು ಯಾರು ಬಂದು ಇದು ಮಾಡೋಕ್ಕಾಗಲ್ಲ. ಹಂಗೆ ಕೆಲಸ ಮಾಡಿದ್ದಾರೆ, ಇನ್ನು ಮುಂದಕ್ಕೆ ಮಾಡ್ತಾರೆ. ಹಂಗಾಗಿ ನಮ್ಗೆ ಅವ್ರು ಎಲ್ಲಿರ್ತಾರೆ ಅಲ್ಲಿ. ಜೆಡಿಎಸ್ ಮೋಸ ಮಾಡ್ಬಿಟ್ರು ಅಂತೆಲ್ಲ ಮೋಸ ಅದು ಸಾವಿರ ಥರ ಹೇಳ್ತಾರೆ ಸರ್. ಅದ 1000 ಥರ ಏನೇನೋ ಹೇಳ್ತಾರೆ. ಹಂಗೆ ಚಾನ್ಸೇ ಇಲ್ಲ. ಅಲ್ಲಿ ಅವ್ರಿಗೆ ಏನೇನು ಆಯ್ತು ಅನ್ನೋದು ಅವ್ರಿಗೆ ಗೊತ್ತದು. ಈಗ ಕೆಲವು MLAಗಳ್ನ ಹಿಡಿಬೇಕು ಅಂದರೆ ಯಾರನ್ನಾರ ಅವ್ರ ಜೊತೆ ಇವ್ರನ್ನ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಯಾರು ಫೈಟ್ ಯಾರೀಗ ಶಿವಲಿಂಗೇಗೌಡರು? ಯಾರು ಇಲ್ಲ ಸರ್ ಅವ್ರಿಗೆ ಫೈಟ್. ಇಲ್ಲಿ ಫೈಟ್ ಯಾರು ಇಲ್ಲ. ಈ MLA ನೋಡ್ಬೇಕು ಅಂದ್ರೆ ಪ್ರತಿಯೊಬ್ಬ ಆರ್ಡಿನರಿ ಮನುಷ್ಯನೂ ಅವ್ರ ಮಂತಕ್ಕೆ ಹೋದ್ರು ಸಿಗ್ತಾರೆ, ಅವರು ಸ್ಪಂದಿಸ್ತಾರೆ. ಶಿವಲಿಂಗೇಗೌಡರು ನೋಡಿದ್ರೆ ಶಿವಲಿಂಗೇಗೌಡರು ಬಿಟ್ಟು ಓಟ್ ಹಾಕೋಕ್ಕೆ ಯಾರಿಗೂ ಮನಸ್ಸಿಲ್ಲ ಇಲ್ಲಿ ಗಣಸಿ ಹೋಗ್ಲಿಲ್ಲ. ಯಾಕೆಂದರೆ ಆ ಥರ ಕೆಲಸ ಮಾಡ್ಯಾನು, ಮನುಷ್ಯ ಒಳ್ಳೆಯನು. ಬಡವರು CM ನಮ್ಮ DK ಆದ್ರೆ ಒಳ್ಳೇದು, DK ಇಲ್ಲ ಕುಮಾರಸ್ವಾಮಿ ಆಗ್ಬೇಕು. ನಿಮ್ಮ ಜಿಲ್ಲೆಯಲ್ಲ ಕುಮಾರಸ್ವಾಮಿ ಅಲ್ಲ, ಕುಮಾರಸ್ವಾಮಿ ಆಗಲಿ ಅದಕ್ಕೆ ಶಿವಲಿಂಗೇಗೌಡರು ಅಂತಿರಲ್ಲ. ಹಾಕೋದು ಪಕ್ಷ ನಾವು ಪಕ್ಷ ಯಾವ್ದಾರ ಆಗಲಿ ನಾವು ಮಾಮೂಲಿ ದಳವೆ ಹಾಕಿದ್ದು. ಈ ಸಲ ಶಿವಲಿಂಗೇಗೌಡರು ಯಾವುದಕ್ಕೆ ನಿಂತ್ಕೊಂಡ್ರು ಹಾಕ್ತೀವಿ. ಸಂತೋಷ. ಅವನು ಇಲ್ಲಿ ಬಂದಾನೆ, ಅವನಿಗೇನು ಇಲ್ಲಿ ಏನು ಯಾರು ಬೆಲೆನೂ ಕೊಡಲ್ಲ, ಏನೂ ಇಲ್ಲ. ಇಡೀ ಊರಿಗೆಲ್ಲ ಮಾಡಿಕೊಡ್ಬೇಕಾದ್ರೆ ಶಿವಲಿಂಗೇಗೌಡರು ಪ್ರತಿಯೊಬ್ಬರಿಗೆ. ನಮ್ಗೆ ಬೇರೆಯವ್ರು ಏನು ಮಾಡೋಕ್ಕೆ ಅವರೇ ಸಾಕಲ್ಲ. ಶಿವಲಿಂಗೇಗೌಡರು ಏನು ಕೆಲಸ ಹೇಳಿದ್ರು ಮಾಡ್ತೀನಿ ಇನ್ಮಕ್ಕ. ನಮಗೆ ಬೇರೆಯವ್ರ ಕಡೆಗೆ ಏನಾಯ್ತೆ. ಈಗ ಅವ್ನು ಸಂತೋಷ ಇವತ್ತು ಬರ್ತಾನೆ, ನಾಳೆ ಹೋಗ್ತಾನೆ, ಅವ್ನು ಇರೋಲ್ಲ ಇಲ್ಲಿ. ಶಿವಲಿಂಗೇಗೌಡರು ರಾತ್ರಿ 2 ಗಂಟೆ ರಾತ್ರಿಲೂ ಕೂಡ ಏನಾದ್ರು ತೊಂದರೆ ಆದ್ರೆ ಬಂದು ಅವ್ರಿಗೆ ನಿಂತ್ಕೊಂಡು ಅವ್ರು ಊಟನೂ ಮಾಡಲ್ಲ. ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ರೆ ನೀವು ಯಾವ ಫಂಕ್ಷನ್ಗೆ ಯಾರಕರಿ ಏನು ಕಾರಕರಿ. ಅಲ್ಲ, ಈಗ ಶಿವಲಿಂಗೇಗೌಡರು ಯಾವ ಪಕ್ಷದಿಂದ ನಿಂತ್ಕೋಬೇಕು? ಪಕ್ಷೇತರನ? ನಮಗೆ ಇಲ್ಲಿ ಪಕ್ಷನೇ ಗೊತ್ತಿಲ್ಲ. ಆ ಶಾಸಕರು ಎಲ್ಲಿ ಹೋಗ್ತಾರೆ, ಶಿವಲಿಂಗೇಗೌಡರು ಎಲ್ಲಿ ಹೋದ್ರೆ ನಾವು ಅಲ್ಲಿ ಹೋಗ್ತೀವಿ. ಈಗ 530 ಕುಡಿಯೋ ನೀರು ಕೊಟ್ಟಾರೆ. ಇಲ್ಲಿದ್ದು 5,30,00,000. ಹಾಂ, ಬರದ ನಾಡು ಬೇರೆ, ಕುಡಿಯೋ ನೀರು, ಅದು ಫಿಲ್ಟ್ರ್ ವಾಟ್ರು. ಆಮೇಲೆ ಎಲ್ಲ ಸಮುದಾಯಕ್ಕೂ ಸಮುದಾಯ ಭವನ ಕಟ್ಸಿಕೊಟ್ಟಾರೆ. ಒಂದು ಊರಲ್ಲಿ ಇಲ್ದಂಗೆ 530 ಸಮುದಾಯ ಭವನ. ಕಿರ್ಕಿನ ಎಣ್ಣೆ ಅನ್ನಬೇಕು, ರಾಗಿ ಖರೀದಿ ಕೇಂದ್ರಕ್ಕೆ ಹೋರಾಡ್ತಾರೆ, ಕೊಬ್ಬರಿ ಬೆಂಬಲ ಬೆಲೆ ಕೊಡ್ಸೋಕೆ ಹೋರಾಡ್ತಾರೆ. ಎಲ್ಲ ಸ್ಕೂಲು ಕಾಲೇಜ್ ಕಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಕಟ್ತಾರೆ. ಅಂತಾರೆ ಪಾಪ. ಅದಕ್ಕೆಲ್ಲ ನಾವು ದೊಡ್ಡವರಾಗಿ ಮಾತಾಡೋಕ್ಕಾಗಲ್ಲ. ಅದೇ ನಾಟಕ ಮಾಡಿ ನಾವು ಅವ್ರ ಮಗನ ಏನಾರ ರಾಜಕೀಯ ತಂದಾರ, ಅವ್ರ ಹೆಂಡತಿ ತಂದಾರ, ಅವ್ರ ಅಣ್ಣನ ಮಕ್ಕಳು ತಂದಾರ. ನೋಡಿ ಅವ್ರ ಅಣ್ಣನ ಮಗ ಒಂದೇ ಒಂದು ಗ್ರಾಮ ಪಂಚಾಯತ್ ನಿಲ್ಸಿಲ್ಲ. ಮಾತಾಡ್ಸ್ಬೇಡಿ, ಎಲ್ಲ ಗ್ರಾಮ ಪಂಚಾಯತ್ಗೂ ಸಹ ನಿಲ್ಸಿಲ್ಲ ಯಾರನ್ನೂ. ಅವ್ರ ಹೆಂಡ್ತಿನೂ ಸಹ ಯಾವುದಕ್ಕೂ ಕ್ಯಾನ್ವಾಸಿಗೆ ಕರ್ಕೊಬರಲ್ಲ. ಅವ್ರ ಅಣ್ಣದಿರನ್ನ ಸೇರ್ಸೋದೇ ಅಲ್ಲ ಹತ್ರಕ್ಕೆ. ಹಾಂ, ನೇರ ನುಡಿಗಾರರು, ಸದನ ಶೋರು, ಇನ್ನೇನ ಬಗ್ಗೆ ಇದಕ್ಕಿನ್ನ. ಹಾಂ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 530 ನೀರು ತಂದರೆ. ಅದೇ BJP ಸರ್ಕಾರ ಇದ್ದ ಅರಸೀಕೆರೆ ಹಚ್ಚಕ್ಕೂ ನೀರು ತಂದರೆ. ನಮಗೆ ಅಂತ MLA ಬಿಟ್ಟು ಅಮ್ಮ ತಾಯಿ ಅನ್ಕೊಂಡು ಯಾರಿದ್ರು ಅವ್ರು ಕೈಕಾಲು ಹಿಡಿದು ಯಾರಿರ್ಲಿ ಕೈಕಾಲು ಹಿಡ್ಕೊಂಡು ಕೆಲಸ ತರ್ತಾರೆ. ಇಂಥ MLA 224 ಜನ MLA ಇಂಥ MLA ಯಾರಿಗೂ ಸಿಗಲ್ಲ. 24 hours ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಯಾವ ಬೇಕು ಅವ್ರು ಸಿಗ್ತಾರೆ. ಯಾರ ಹತ್ರ ಹುಡಿಕೊಂಡು ಎಲ್ಲಿಗಿಲ್ಲಿ ಹೋಗಂಗಿಲ್ಲ. ಅವರೇ ಹುಡಿಕೊಂಡು ನಮ್ಮ ಮನೆ ಹತ್ರ. ಇವ್ರಿಗೆ ಬಿಟ್ಟು ಯಾರಿಗೆ ಓಟ್ ಹಾಕ್ಬೇಕು ನಾವು ಹೇಳಿ? ಇವ್ರಿಗೆ ಬಿಟ್ಟು ಇವತ್ತ ಯಾವ ಊರಿಗೆ ಯಾರು ಹೋಗಿ ಕೇಳಿ, ಎಲ್ಲಾರು ಹೋಗಿ ಕೇಳಿ, ಏನು ಕೆಲಸ ಮಾಡಿಲ್ಲ ಸರ್. ಅವ್ರ ವೈಯಕ್ತಿಕ, ಅದು ಅವ್ರ ವೈಯಕ್ತಿಕ. ಇಲ್ಲ, ನಮ್ಗೆ ಏನು ಅವ್ರ ವೈಯಕ್ತಿಕ ಸರ್. ದೊಡ್ಡದು ನಮಗೆ ಗೊತ್ತಿಲ್ಲ. ಇಲ್ಲ ಅದೇನಿಲ್ಲ. ಅವ್ರ ವೈಯಕ್ತಿಕ. ಅವ್ರು ಎಲ್ಲಿ ಹೋದ್ರು ಆತಾರೆ ಸರ್. ಅವ್ರು ಎಲ್ಲಿ ಹೋದ್ರೆ ಗೆಲ್ತಾರೆ 50,000 ಲೀಡಲ್ಲಿ. ನಮಗೆ ನಮ್ದು ಇದೇ ಊರು. ನಾವು ಆರಾಮ್ಸಲ್ಲಿ ಓಡರ್ಸ್ ಕೆಲಸ ಮಾಡ್ತೀವಿ. ನಮಗೆ ₹1,00,00,000 ಖರ್ಚು ಮಾಡಿ ನಮಗೆ ಆರಾಮ್ಸಲ್ಲಿ 150 ಜನ ಕೆಲಸ ಮಾಡೋಕ್ಕೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅನ್ಸಿ ಅನ್ಪಸ್ಟ್ ಎಲ್ಲೈತೆ ಅಂತ ಗೊತ್ತಿರಲ್ಲ, ಟ್ಯಾಂಕ್ ಮಾಡಿದ್ದಾರೆ. ಇಡೀ ಕರ್ನಾಟಕದಾಗ ಗೊತ್ತಾಗಂಗೆ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು? ಸಾಲದೆ ನೀವು ಏನು ನೋಡೋದು ಈಗ? ನಮಗೆ ವ್ಯಕ್ತಿನೇ ಬೇಕು. ನಮಗೆ ವ್ಯಕ್ತಿ ಬೇಕು. ಕೆಲಸ ಮಾಡಿರೋ ವ್ಯಕ್ತಿ ಬೇಕು. ನಾವು 150 ಜನ ಕೆಲಸ ಮಾಡ್ತಾ ಇದೀವಿ. ಎಲ್ಲೆಲ್ಲ ಅಲಿತಾ ಇದ್ದು 150 ಜನ ಕೆಲಸ ಮಾಡ್ತಾ ಇದೀವಿ. ನಿಮ್ಮ MLA ನಿಮಗೆ ಈಗ ಕರೆದು ಈಗ ಬರ್ತಾರೆ. ನೀವು ನಿಂತ್ಕೊಂಡ್ರೆ ಅರ್ಧ ಗಂಟೆ
ಸಾಕಷ್ಟು ಜನ ಹಳ್ಳಿಯವರು ಬರ್ತಿದ್ದಾರೆ, ಅವ್ರನ್ನು ಮಾತನಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಆಟೋದವ್ರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಅಣ್ಣ ಯಾವ್ರಣ್ಣ? ನಾನು ಕುತ್ಕೊಂಡು ಮಾತಾಡ್ಸೋಣ ಬರೋಣ. ಎಲೆಕ್ಷನ್ ಹೆಂಗಿತ್ತೆ? ಎಲೆಕ್ಷನ್ ಭಾಳ ಚೆನ್ನಾಗಿದೆ. ಹಾಂ, ಶಿವಲಿಂಗೇಗೌಡರು ಬಿಟ್ಟು ನಾವು ಯಾರಿಗೂ ವೋಟ್ ಹಾಕೋದೇ ಇಲ್ಲ. ಯಾಕೆ ಆಟೋದ ಎಲ್ಲರಿಗೂ ಅನುಕೂಲ ಮಾಡೋದು, ಆಟೋದವ್ರಿಗೂ ಅನುಕೂಲ ಮಾಡಿದ್ರೆ, APMC ಅನುಕೂಲ ಮಾಡಿಕೊಟ್ರೆ, ಕೂಲಿ ಕಾರ್ಮಿಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಏನಾಗಬೇಕು? ಸಿಮೆಂಟ್ ರೋಡ್ ಮಾಡಿದ್ರೆ, ಕುಡಿಯೋ ನೀರು ತಂದಿದ್ದಾರೆ. ಇದಕ್ಕಿಂತ ಅನುಕೂಲ ಮಾಡಿಕೊಡ. ಹೊಸ ಮುಖ ಬೇಡವಾ? ಅವ್ರಿಗೆ ಹಾಕಿರಲ್ಲ. ಅವರೇ ಬೇಕು ನಮಗೆ, ಹೊಸ ಮುಖ ಬೇಕೇ ಬೇಕಿಲ್ಲ, ಅವರೇ ಬೇಕು. ಅವರಿದ್ರೆ ಹೇಳ್ತೀಯಣ್ಣ? ಶಿವಲಿಂಗೇಗೌಡರೇ ಬೇಕು. ಯಾಕೆ ಬೇಕು? ತುಂಬಾ ಕೆಲಸ ಮಾಡಿದ್ದಾರೆ. 220 ನಕ್ಷತ್ರ ಎಲ್ಲಿಗೆ ಹೋದ್ರು ಶಿವಲಿಂಗೇಗೌಡರು ಅಂತಂದ್ರೆ ಸಾಕು, ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಪ್ರೆಸೆಂಟ್ ಕೆಲಸ ಆಗಿದೆ, ಇನ್ನು ಕೆಲಸ ಮುಂದೆ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬೇರೆಯವ್ರು ಮಾಡಲ್ವಾ? ಇವ್ರು ಮಾಡೋದು ಇರ್ಬೇಕಾದ್ರೆ ಫೈಟು ಅಂತ ಹಂಗೆ ಯಾರು ಕಾಣಿಸ್ತಾ ಇಲ್ಲ. ಆಟೋ ಚಾಲಕರನ್ನು ಕೂಡ ಮಾತನಾಡ್ತೀನಿ, ಅವ್ರಿಗೆ ಗೊತ್ತಲ್ಲ ನಾಡಿ ಮಿಡಿತ ಹೆಂಗಿರುತ್ತೆ ಅಂತ. ಅವ್ರೇನು ಹೇಳ್ತಾರೆ ಕೇಳೋಣ. ಹೆಂಗಿತ್ತಣ್ಣ? ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ ಅಂದ್ರೆ ಎಲೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಗೌಡ್ರೆ ಬರ್ತಾರೆ 100% ಅಭಿವೃದ್ಧಿ ಅಂದ್ರೆ ಶಿವಲಿಂಗೇಗೌಡರು ಅಂದ್ರೆ ಅಭಿವೃದ್ಧಿ ಇಲ್ಲಿ. ಅವ್ರು ಬಿಟ್ರೆ ಇನ್ನು ಯಾರು ಇಲ್ಲಿ ಇಲ್ಲ ಅಣ್ಣ. ಯಾಕಿಲ್ಲ? ನಮ್ಮ ಗೌಡ್ರು ನಮ್ಮ ಕೆಲಸ ಮಾಡ್ಯಾರ. ಅಭಿವೃದ್ಧಿ ಕೆಲಸ ಹಂಗ ಆಯ್ತಣ್ಣ. ಕೆಲಸ ಹಂಗಿದೆ. ಗೌಡ್ರ ಬಗ್ಗೆ ಕೆಲಸ ಅಂದ್ರೆ ಗೌಡ್ರು ಅಂದ್ರೆ ಕೆಲಸ ಇಲ್ಲಿ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಇಲ್ಲಿಂದ ಹೇಳ್ತಾ ಇಲ್ಲ ಈ ಮಾತು, ಇಲ್ಲಿಂದ ಬರ್ತಾ ಇರೋದು. ಅಣ್ಣನ ಬಗ್ಗೆ ಅಣ್ಣನ ಯಾವತ್ತು ಅದು ಇದು ಅಂತ ಏನಿಲ್ಲ ಅಣ್ಣ. ನಮಗೆ ಗೌಡ್ರು ಕೆಲಸ ಆಗ್ತಾ ಇದಾವೆ. ಇದು ಆಟೋ ಚಾಲಕರ ಮಾತು, ಆಟೋದಲ್ಲಿ ಇದ್ದಂಥವರ ಮಾತು, ಹಾಗೆ ಆ ಕೋಳಿ ಅಂಗಡಿಲಿ ಇದ್ದಂಥವರ ಮಾತು. ಶಿವಲಿಂಗೇಗೌಡರ ಪರವಾಗಿ ಹೆಂಗಿದೆ ಅಲೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅಭಿವೃದ್ಧಿಗೆ ಓಟ್ ಹಾಕ್ತಾ ಇದ್ದೀವಿ ನಾವು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಮಾತನಾಡಿಸ್ತೀನಿ. ಯಾರು ಫೈಟು ಆ್ಯಕ್ಚುಲಿ ಟಫ್ ಫೈಟು ಅಂದರೆ ಶಿವಲಿಂಗೇಗೌಡರಿಗೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಕೆಂಕೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ, ಈ ಗ್ರಾಮಸ್ಥರು ಅನ್ನುವಂಥದ್ದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಮಾತಾಡ್ಸೋಣ. ಜನ ನಿಂತಿದ್ದಾರೆ. ಆಟೋ ಸ್ಟ್ಯಾಂಡ್ ಇದು ಕೆಂಕೆರೆ ಗ್ರಾಮದಲ್ಲಿ. ಇಲ್ಲಿನ ಜನ ಏನು ಹೇಳ್ತಾರೆ ಮಾತನಾಡಿಸ್ತೀನಿ ನಾನು. ಹೆಂಗಿತ್ತು ಟ್ರೆಂಡು? ಚೆನ್ನಾಗಿದೆ. ಹೆಂಗಿತ್ತು ಎಲೆಕ್ಷನ್? ಚೆನ್ನಾಗಿದೆ. ಯಾರ ಪರವಾಗಿತ್ತೆ? ಮಾಮೂಲಿ ಬರ್ತಲ್ಲ, ಮಾಮೂಲಿ ನಮ್ಮದೇ ಅಲ್ವಾ ಅದು. ಯಾವುದು? ದಳ ದಳನ? ಶಿವಲಿಂಗೇಗೌಡರು ದಳ ಬಿಡ್ತಾವ್ರಲ್ಲ, ಅವರು ಹಚ್ಚಿ ಅದು ಅವ್ರ ಇಷ್ಟ. ಅದು ಯಾರಾದ್ರೂ ಜೆಡಿಎಸ್ಗೆ ಈಗ ಶಿವಲಿಂಗೇಗೌಡರು ಬಿಡ್ತಾ ಇದಾರಲ್ಲ, ಅದಕ್ಕೇನಂತ? ಅವ್ರ ಇಷ್ಟ ಅದು. ಈಗ ಜೆಡಿಎಸ್ ಇಂದ ಶಿವಲಿಂಗೇಗೌಡರಿಂದ ಜೆಡಿಎಸ್ ಅರಸೀಕೆರೆಯಲ್ಲಿ JDS ಇಂದ ಶಿವಲಿಂಗೇಗೌಡರಿಂದ JDS ಅಲ್ಲ, JDS ಇಂದ ಯಾರ್ಯಾರಿಗೆ ಅಭಿವೃದ್ಧಿ ಕಾರ್ಯ ಈ ಜಿಲ್ಲೆನಲ್ಲಿ ಯಾರು ಅಭಿವೃದ್ಧಿ ಮಾಡಿದ್ರೆ ಅದು ದೇವೇಗೌಡರ ಕುಟುಂಬದವರು, ರೇವಣ್ಣವರು. ಈ ರಸ್ತೆ ಇದೆಯಲ್ಲ, ಈ ರಸ್ತೆ 20 ವರ್ಷ ಹಾಳು ಬಿದ್ದಿತ್ತು. ರೇವಣ್ಣರ ಮಂತ್ರಿ ಆದ್ಮೇಲೆ ಈ ರಸ್ತೆ ಮಾಡಿದ್ದು ಅಭಿವೃದ್ಧಿ. ಈ ಬೇರೆ ಜಿಲ್ಲೆಗೆ ಹೋಲಿಸ್ಕೊಳ್ಳಿ, ನಮ್ಮ ಜಿಲ್ಲೆನ ಹೋಲಿಸಿ. ರೇವಣ್ಣರು ಯಾವತ್ತೇ ಮಂತ್ರಿ ಆದರೂ ಈ ಜಿಲ್ಲೆ ಅಭಿವೃದ್ಧಿನೇ ಮೊದಲನೇ ಗುರಿ ಅವ್ರಿಗೆ. ಈಗ ಬೇರೆ ಕ್ಷೇತ್ರಗಳು ಯಾಕೆ ಹಿಂದುಳಿದವೆ ಅಂತಂದರೆ ರೇವಣ್ಣರಂಗೆ ಕೆಲಸ ಮಾಡಲ್ಲ ಅವರು. ಆಮೇಲೆ ಪ್ರಜ್ವಲ್ ರೇವಣ್ಣವರು ಯಾವುದೇ ವ್ಯಕ್ತಿನ ಹತ್ತಕ್ಕೆ ತಗೊಳ್ತಾರೆ. ಎಂಥ ಶ್ರೀಸಾಮಾನ್ಯ ವ್ಯಕ್ತಿ ಹೋದ್ರು ಕೂಡ ಸ್ಪಂದಿಸ್ತಾರೆ. ಯುವ ಸಂಸದರು ಅವ್ರಿಗೆಲ್ಲ ಆದಷ್ಟು ಕೆಲಸ ಮಾಡಿಕೊಡ್ತಾರೆ. ಜನಾನುರಾಗಿ ಆಗಿದ್ದಾರೆ. ಅವ್ರ ಮೇಲೆ ಪಕ್ಷದ ಮೇಲೆ ಇಲ್ಲಿ ಅರಸೀಕೆರೆ ಕ್ಷೇತ್ರ ಯಾವತ್ತೂ ಕೂಡ JDS ಭದ್ರಕೋಟೆ. ವ್ಯಕ್ತಿ ಮೇಲೆ ನಿಂತಿಲ್ಲ, ಪಕ್ಷದ ಮೇಲೆ ನಿಂತಿರೋದು. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ JDSಗೆ ಓಟ್ ಹಾಕೋದು. ಹಂಗಾಗಿ ಅವ್ರ ಅಭಿವೃದ್ಧಿನೇ ಮುಖ್ಯ, ಬೇರೆ ಇನ್ನೇನಿಲ್ಲ. ಇಲ್ಲಿ ಯಾರು ವೈಯಕ್ತಿಕ ವರ್ಚಸ್ಸಿಲ್ಲ. ರೇವಣ್ಣವರು ಪಕ್ಷ, ಅಭಿವೃದ್ಧಿ ಅಂದರೆ JDS. ಹೌದು ರೇವಣ್ಣವರು ಪ್ರಜ್ವಲ್ ರೇವಣ್ಣವರು. ವ್ಯಕ್ತಿಗಿಂತ ಪಕ್ಷ ಮುಖ್ಯ ನನಗೆ. ಒಂದ್ ಕಡೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಬ್ಬನ್ನು ಮಾರ್ತಾ ಇದ್ದಾರೆ, ಅಂದರೆ ಕಬ್ನಾಲನ್ನು ಮಾರ್ತಾ ಇದ್ದಾರೆ. ಅವ್ರನ್ನೂ ಮಾತಾಡ್ಸೋಣ. ಅವ್ರಿಗೂ ಗೊತ್ತಿರುತ್ತಲ್ಲ, ಸಾಕಷ್ಟು ಜನ ಬಂದು ಕಬ್ಬನ್ನು ಕುಡಿಬೇಕಾದ್ರೆ ಏನು ಹೇಳ್ತಾರೆ, ರಾಜಕೀಯದ್ದೆಲ್ಲ ಮಾತಾಡಿರ್ತಾರಲ್ಲ. ಇಲ್ಲೇ ನಮ್ಮ ಹಾಸನ್ ಸೈಡು ಕಬ್ನಾಲ್ ಸಿಕ್ಕಿದೆ, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿ. ಮಂಡ್ಯ ಸೈಡ್ ಥರನೇ. ಇಲ್ಲೊಬ್ರು ಇದ್ದಾರೆ ಕಬ್ನಾಲ್ ಕುಟ್ಕೊಂಡು ನಿಂತಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಅಣ್ಣ ಹೆಂಗಿತ್ತಣ್ಣ ಎಲೆಕ್ಷನ್ ಹೇಗೇನಿಲ್ಲ, ಶಿವಲಿಂಗೇಗೌಡರು 2-3 ಸಾರಿ ಗೆದ್ದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕೆಲಸನೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಒಟ್ಟಿನಲ್ಲಿ JDS ಬಿಟ್ಟು ಕಾಂಗ್ರೆಸ್ಗೆ ತಪ್ಪು ಮಾಡಿದ್ದಾರೆ ಅಷ್ಟೇ. ಒಳ್ಳೆ ವ್ಯಕ್ತಿನೇ, ಅವ್ರ ಕಾಂಗ್ರೆಸ್ಗೆ ಹೋದ್ರು. ಅದರಿಂದ ಕಾಂಗ್ರೆಸ್ JDS ಫೈಟ್ ಇದೆ, ಎರಡನೇ ಮಾತಿಲ್ಲ. BJP ಇದೆ, ಇಲ್ಲ ಅಂತ ಹೇಳಕ್ಕಲ್ಲ, ತ್ರಿಕೋನ ಸ್ಪರ್ಧೆ ಇದೆ. ಇದರಲ್ಲಿ JDS ಬಹುಮುಖ್ಯವಾದ JDS ಮೋಸ ಮಾಡೋದ್ರು ಶಿವಲಿಂಗೇಗೌಡರು ಅಂತಾರೆ, ಅದಕ್ಕೆ ಕಂತ ಮೋಸ ಮಾಡೋದ್ರು. ಕಂತ ಮೋಸ ಮಾಡೋದ್ರು. ಈಗ JDS ಅಂತ ಗೆದ್ದು, JDS ಚಿಹ್ನೆಯಿಂದ ಗೆದ್ದು ಮಾಡಿ ಎಲ್ಲರೂ ಕೂಡ JDSನವರೆಲ್ಲ ಸಹಕಾರ ಕೊಟ್ಟು ದೊಡ್ಡ ಮಟ್ಟಕ್ಕೆ ಅವ್ರನ್ನ ಬೆಳೆಸಿ ಎಲ್ಲ ಮಾಡಿ ಇವತ್ತು ಏಕಾಏಕಿ ಕಾಂಗ್ರೆಸ್ ಹೋದ್ರು ಅಂತ ಅಂದರೆ ಮೋಸ ಮಾಡೋದು ಇನ್ನೇನಿದೆ.
ದೊಡ್ಡ ಮೋಸ ಇದು. ಅಭಿವೃದ್ಧಿ ಇಂಪಾರ್ಟೆಂಟ್, ಪಕ್ಷ ಇಂಪಾರ್ಟೆಂಟ್, ಪಕ್ಷ ಇಂಪಾರ್ಟೆಂಟ್. ಪಕ್ಷ ಇಂಪಾರ್ಟೆಂಟ್. ಶಿವಲಿಂಗೇಗೌಡರು ಈಗ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳ್ತಿದ್ರು, ಏನ್ ಹೇಳ್ತಾರೆ ನೀವು? ನಾವು ಓಟ್ ಹಾಕಲ್ಲ, ನಾವು ಪಕ್ಷ ನೋಡೇ ಓಟ್ ಹಾಕೋದು. ಯಾರ್ಯಾರಿಗೆ ಫೈಟು? ಶಿವಲಿಂಗೇಗೌಡರಿಗೂ ನಮ್ಮ JDSಗೆ ಫೈಟು. ಶಿವಲಿಂಗೇಗೌಡರಿಗೂ JDSಗೆ ಫೈಟು. ಬಿಜೆಪಿ ಏನಿಲ್ಲ ನಮ್ಮ ಹೇಳೋಣ. ಬಿಜೆಪಿ ಏನು ಅವ ಇಲ್ಲ ಸರ್. ಇಲ್ಲಿ ಅಲ್ಲಿ ಅರಸೀಕೆರೆ ಕ್ಷೇತ್ರ JDS ಮುನ್ನಡೆ ಇರೋದು. ಅವ್ರಿಗೇನು ಇಲ್ಲೇನು ಅವರು ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಏನು ಅವ್ರಿಗೇನು ಇದಿಲ್ಲ, ಅವಕಾಶ ಇಲ್ಲ. JDS ಗೆಲ್ಲುತ್ತೆ ಅಂತ ನಮ್ಮ ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಿಲ್ಲ. ಕ್ಯಾಂಡಿಡೇಟ್ ಇನ್ನೇನು ಇದು ಅಲವನ್ಸ್ ಮಾಡಿಲ್ಲ ಸರ್. ಆಮೇಲೆ ಮಾಡ್ತಾರೆ. ಯಾರು ನಿಂತರು ಅವ್ರಿಗೆ, ಯಾರು ನಿಂತರು JDS ಬರುತ್ತೆ ಗ್ಯಾರಂಟಿ ಅಂತ ಇಲ್ಲಿ. ನಾವು JDS ಬಿಟ್ಟು ಯಾವುದಕ್ಕೂ ಹಾಕೋದೇ ಇಲ್ಲ. ನಾನು ಹುಟ್ಟಿದಡಿಂದ ಅದಕ್ಕೆ ಹಾಕ್ತಾ ಇರೋದು, ನಾನು ಅದಕ್ಕೆ ಹಾಕೋದು. ಹೆಂಗಿತ್ತಣ? JDS ನಮ್ದು. ಯಾಕೆ JDS? ಒಳ್ಳೆ ಉಪಕಾರ ಮಾಡಿದ್ರೆ JDS. ಯಾರು ಉಪಕಾರ ಮಾಡಿದ್ದಾರೆ? ಕುಮಾರಸ್ವಾಮಿ ಅವರು. ನಾವು ಇದುವರೆಗೂ ನಮ್ಮ ಜೀವನದಲ್ಲಿ ಕಾಂಗ್ರೆಸ್ನಲ್ಲಿ ಮುಂದುವರ್ಕೊಂಡು ನಮ್ಮ ಇತಿಹಾಸನೇ ಕಾಂಗ್ರೆಸ್ನಲ್ಲಿ ಮೂಡಿಸ್ಕೊಂಬಂದು, ಇವತ್ತು ಹಾಲಿ ಶಾಸಕರಾದಂಥ ಶಿವಲಿಂಗೇಗೌಡರ ಕಾಲದಲ್ಲಿ ನಮಗೆ ಅನೇಕ ಕಷ್ಟಗಳನ್ನು ಕೊಟ್ಟು, ಒಂದು ನ್ಯಾಯಬೆಲೆ ಅಂಗಡಿ ವಿಚಾರ ಆಗಿರ್ಬೋದು, ಅಲ್ಲಿ ಶಿವರಾಮ್ ಅವ್ರ ಹಿಂದೆ 323 ನಿವೇಶನಗಳನ್ನು ಆಶ್ರಯ ಯೋಜನೆಯಲ್ಲಿ ಹಂಚಿ ಅದನ್ನು ಒಂದು ಕಾರ್ಯಗತ 95ರಲ್ಲಿ ಖಾತೆ ಆಗಿದ್ದು ಅನ್ಸುತ್ತೆ. ಅದನ್ನು ಏನೋ ಡಮಲಿಷ್ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕೆಲವ್ರನ್ನ ಎತ್ಕಟ್ಕೊಂಡು ಅಲ್ಲಿ ಬೇರೆಯವ್ರ ಕೈಲಿ ಮನೆ ಕಟ್ಟಿಸಿ ಇಲ್ಲೂ ಸಲ್ಲದ ಇದು ಮಾಡಿ ನಮ್ಮ ಮೇಲೆ ಕಂಪ್ಲೇಂಟು ಮತ್ತೊಂದು ಕೋರ್ಟ್ ಕಚೇರಿಯನ್ನು ಅಲಿಸಿ ಇವತ್ತು ಈ ಮಟ್ಟಕ್ಕೆ ನಮಗೆ ತೊಂದರೆ ಕೊಟ್ಟಂಥ ಕಾಲದಲ್ಲಿ ನಾವು ನೇರವಾಗಿ ಇವತ್ತು BJPಗೆ ನಾವು ಎಂಟ್ರಿ ಆಗಿಬಿಟ್ಟಿದ್ದೀವಿ ನೋಡೋದೆ. ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ನಾವು ಮಾಡಿರುವ ಅಂದರೆ ಹಿಂಬಾಲಕರಿಗೆ ಮಾತ್ರ ಅನುಕೂಲ ಮಾಡಿಕೊಟ್ರು. ಇನ್ನು ಅವ್ರನ್ನ ಲೀಡ್ರ್ಗಳನ್ನ ಬಿಟ್ಟೋಗಂಗಿಲ್ಲ. ನಾವು ಮನೆಗೆ ಹೋಗ್ಬೇಕಾರೆ ಕರ್ಕೊಂಡು ಹೋಗ್ಬೇಕು. ನಾವೇನೋ ಸಿಂಗಲ್ ಹೋದರೆ ಎಲ್ಲಿ ಲೀಡ್ರಲ್ಲಪ್ಪ ಅಂತ ಕೇಳ್ತಾರೆ. ಇದನ್ನು ಬೆಳೆಸೇ ಬಂದರೆ ಮಧ್ಯದಲ್ಲಿ. ಈಗ ಯೂತ್ಸ್ ನೋಡಿ ಸಂತೋಷ್ ಅಣ್ಣನ ಅತಿ ಹೆಚ್ಚು ಮತದಿಂದ ನಮ್ಮ ಅರಸೀಕೆರೆ ಕ್ಷೇತ್ರದ ಯೂತ್ಸು ಗೆಲ್ಲಿಸಲೇಬೇಕು. ಅವ್ರನ್ನ ಕಳಕಳೆ ಕೇಳ್ಕೊತೀನಿ. ಅವರೇ ಸಂತೋಷ್ ಅಣ್ಣನೇ ನೆಕ್ಸ್ಟ್ MLA. ಈ ಟೈಮ್ ಬಿಜೆಪಿ ಶಿವಲಿಂಗೇಗೌಡರ ಜೊತೆಲೇ ಇದ್ದು 15 ವರ್ಷ ಅವ್ರ ಜೊತೆಲೇ ಇದ್ದು 15 ವರ್ಷ ಅವ್ರಿಗೆ ಗೇಯ್ದು. ನಾವು 15 ವರ್ಷ ನಮ್ಮ ಬ್ಲ್ಯಾಕಲ್ಲಿ 160 ಓಟ್ ಲೇಟ್ ಮಾಡಿದ್ದೀವಿ. ಇವತ್ತು ಒಂದು ಓಟ್ ಚೇಂಜು. ಜನ ಚೇಂಜ್ ಕೇಳ್ತಾರೆ, ಚೇಂಜು ಯೂತ್ಸ್ ಬೇಕು ಅಂತಾರೆ. 20 ವರ್ಷ ಶಿವರಾಮ್ ಅಂತ ತಿಂದು ಈಗ ಶಿವರಾಮ್ ಚಾಕ್ ಹಾಕಿ ಶಿವಲಿಂಗೇಗೌಡರ ತಕ್ಕ ಬಂದರೆ 20 ವರ್ಷ ತಿಂದು ನಿಷ್ಠಾವು ಇಲ್ಲಿ ಮೂಲ ಕಾಂಗ್ರೆಸ್ನರಿಗೆ ಮೂಲ JDSರಿಗೆ ಅನ್ಯಾಯ ಆಗೈತಿ. ಹೇಳ್ತೀನಿ ಕೇಳಿ, ಮೂಲ JDS ಏನು ಮಾಡ್ಕೊಳಕ್ಕಾಗಲ್ಲ. ಇದ್ದ ಪಾರ್ಟಿಲಿದ್ದಾರೆ, ಮೂಲ ಕಾಂಗ್ರೆಸ್ನವ್ರು ಇದ್ದ ಪಾರ್ಟಿಲಿದ್ದಾರೆ, ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಶಿವರಾಮ್ 10 ವರ್ಷ ಶಿವಲಿಂಗೇಗೌಡ 10 ವರ್ಷ ನಿಂತ್ಕೊಂಡು ಕ್ಷೇತ್ರ ಹಾಳು ಮಾಡ್ಯಾರ ಅವರು. ಹೇಳ್ತಾಳೆ ನಮ್ಮ ಒಲವು JDS ಸಹ. ಯಾಕೆಂದರೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದಾನೆ. ಒಂದು ಏನು ಅರಸೀಕೆರೆ ಕ್ಷೇತ್ರದಲ್ಲಿ ಬರಗಾಲ ಬಂದಿತ್ತು, 50 ಲಕ್ಷ ತೆಂಗಿನ ಮರಕ್ಕೆ ಅವರು ಬರ ಪರಿಹಾರ ಕೊಟ್ಟರು ಕುಮಾರಸ್ವಾಮಿರು. ಇದೇ ಶಿವಲಿಂಗೇಗೌಡರು ತೆಂಗಿನ ಮರದಡಿ ಹೋಗಿ ಮಲಗಿದ್ರು. ಆಗ ಯಾರು ಕೊಡಲಿಲ್ಲ. ಕುಮಾರಸ್ವಾಮಿ CM ಆದಾಗ ಬಂದು ದೇವೇಗೌಡರ ತೋಟದಲ್ಲಿದ್ದಾಗ ಎಬ್ಬರಿಸಿ ಕುಮಾರಸ್ವಾಮಿ CM ಆದಾಗ ಬರ ಪರಿಹಾರ ಕೊಡಿಸಿದ್ರು. ಶಿವಲಿಂಗೇಗೌಡರು ಮಧ್ಯ ಕರ್ನಾಟಕ ಅಂತ ಸೃಷ್ಟಿ ಮಾಡಿ ನಾನು ಇದರಿಂದ ಇದು ತಗೊಂಡೋಗ್ತಿದ್ದೀನಿ ಅಂತ ಏತ ನೀರಾವರಿ ತಗೊಂಡೋಗ್ತಿದ್ದೀನಿ ಅಂತ ಹೇಳಿದ್ದು ಎತ್ತಿನೊಳನ. ಅದು ಎಲ್ಲಿ ಅರಸೀಕೆರೆಗೆ ಸೃಷ್ಟಿ ಮಾಡಿ ಅರಸೀಕೆರೆಗೆ ಎತ್ತಿನೊಳ ಬತ್ತೆ ಎಲ್ಲ ಅದು ಡೈರೆಕ್ಟ್ ಕೋಲಾರ ಕೋತೈತಿ. ಸದಾನಂದ ಗೌಡರು CM ಆದಾಗ ಅದು ಅನುಷ್ಠಾನಕ್ಕೆ ತಂದರು. ನಾನು ಮಧ್ಯ ಕರ್ನಾಟಕ ಅಂತ ಸೃಷ್ಟಿ ಮಾಡಿ ನಾನು ವಿಧಾನಸಭೆಯಲ್ಲಿ ಮಾತಾಡಿ ನಾನು ತಂದೆ ಅಂತ ಹೇಳ್ತಾರೆ ಇಲ್ಲಿ ಗೊತ್ತಿರೋ ಜನಕ್ಕೆ. ಅವ್ರು ಯಾವುದೇ ಒಂದು ಕೊಡುಗೆ ಅರಸೀಕೆರೆ ಕ್ಷೇತ್ರಕ್ಕೆ ಶೂನ್ಯ. ನಾವಿವತ್ತು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿದ್ದೇವೆ. ಅದು ಮತ್ತೊಂದು ಪ್ರಮುಖ ಗ್ರಾಮ ಪಂಚಾಯಿತಿ ಆಗಿರುವಂತ ಹಾರ್ನಳ್ಳಿ ಕ್ಷೇತ್ರದಲ್ಲಿ ಇಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ? ಇಲ್ಲಿ JDS ಇದ್ರೂ ಕಾಂಗ್ರೆಸ್ ಕೆಲಸ ಆಗಿದೆ. ಈಗ ಅವರು ನಮ್ಮ MLA ದಳದಿಂದ ಬೇಜಾರಾಗಿದೆ, ಕಾಂಗ್ರೆಸ್ಗೆ ಬರ್ತಾರೆ. MLA ಮಾತ್ರ ಸೂಪರ್ ಕೆಲಸ ಮಾಡ್ಸ್ಯಾರ. 18 ವರ್ಷದಿಂದ ಗೆದ್ದಿಲ್ಲ ಕಾಂಗ್ರೆಸ್, ಈಗ ಗೆಲ್ಲುತ್ತೆ 100%. ಈ ಸತಿ ಶಿವಲಿಂಗೇಗೌಡರು ಬಂದ್ಮೇಲೆ ನಾವು ದಳ ನೋಡಿ ಓಟ್ ಹಾಕಿಲ್ಲ. ಅವ್ರೇನ್ ಕಾಂಗ್ರೆಸ್ ಬರ್ತೀವಿ ಅಂತ ಹೇಳಿಲ್ವಲ್ಲ? ಆತರ ಫಿಕ್ಸ್ ಆತು. ಆತರ ಮಾತಾಡಿದ್ದೀನಿ ನಾನು MLA ಸಾಹೇಬ್. ಎಲ್ಲಾರು ಸಂಘಟನೆ ಮಾಡ್ತಾ ಇದ್ದಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಅರಸೀಕೆರೆ ತಾಲೂಕು ನಮ್ಮ ಕರ್ನಾಟಕದಲ್ಲಿ 1ನೇ ನಂಬರ್ ಕೆಲಸ ಮಾಡಿದ್ರೆ ಶಿವಲಿಂಗೇಗೌಡರು. 15 ವರ್ಷದಿಂದ MLA ಆಗಿದ್ರು ನಮ್ಮ ಶಿವಲಿಂಗೇಗೌಡರು. ಅವರು ಭರತನಾಡಿನ ಭಗೀರಥ ಅಂತ ಕರೀತಿದ್ರು ಎಲ್ಲರೂ. 530 1300 ಕೋಟಿ ನೀರು ಶಾಂಕ್ಷನ್ ಮಾಡಿಕೊಟ್ಟು ಸಿದ್ದರಾಮಯ್ಯರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು, ನಮ್ಮ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ, ಅದನ್ನ ನಾವ್ ಹೇಳ್ಬೇಕು ಅಂತ ಅವರು ಎಲ್ಲಾ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಫೈಟ್ ಬಂದು ಕಾಂಗ್ರೆಸ್ ಸರ್, ನಮ್ಮ ಶಿವಲಿಂಗೇಗೌಡರೆ ಗೆಲ್ಲೋದಿಲ್ಲಿ 1 ಲಕ್ಷ ಲೀಡಿಂಗ್ ಮೇಲೆ ಗೆಲ್ತಾರೆ ಸಲ. ಯಾರೇ ಬಂದು BJP ನಿಂತ್ಕೊಂಡ್ರು BJPಗೆ ಓಟ್ ಹಾಕೋದು ನಾವು. ಯಾರೇ ನಿಂತ್ಕೊಂಡ್ರು ನಿಮ್ಮಲ್ಲಿ ಬಣ ರಾಜಕೀಯ ಅಲ್ಲ ಏನಿಲ್ಲ. ನಮ್ದು ಯಾವತ್ತೂ BJP ಪ್ರಾಣ ರಾಜಕೀಯ ಮಾಡ್ತಾರೆ ದುಡ್ಡಿಗಾಗಿ. ನಾವು ದುಡ್ಡಿಗಾಗಿ ಮಾಡಲ್ಲ, ದೇಶಕ್ಕಾಗಿ. ದೇಶ ಬೇಕು, ಇಂಡಿಯಾ ಬೇಕು, ಇಂಡಿಯಾಕ್ಕಾಗಿ ಮಾಡ್ತೀವಿ. ದುಡ್ಡಿಗಾಗಿ ಮಾಡೋ ರಾಜಕೀಯ ಅವ್ರು ಬೇರೆ. ಇವಾಗ ಶಿವಲಿಂಗೇಗೌಡರು ನಾವು ಹೋಗ್ತಾರೆ ಎಲ್ಲರೂ. ನಾವು ಶಿವಲಿಂಗೇಗೌಡ ಮನೆಯಿಂದ ತಂದು ಹಾಕಿಲ್ಲ, ಅವಯ್ಯ ಏನೂ ಇರಲಿಲ್ಲ. ಇವತ್ತೆಲ್ಲದೂ ಮಾಡ್ಕೊಂಡಾನೆ, ಕೋಟ್ಯಾನ್ಗಟ್ಲೆ ಮಾಡ್ಕೊಂಡವನೆ. ಇವತ್ತು ಯಾರು ಮಾಡಿಲ್ಲ ಹಂಗೆ. ಬೆಜ್ಜನ್ ಮಾಡಿ ನಮ್ಮ ಅರಸೀಕೆರೆ ತಾಲೂಕು MLA ಅವಯ್ಯ ಎಷ್ಟು ಮಾಡಿದ್ರೆ ಯಾರು ಮಾಡಿಲ್ಲ.
ಮನೇಲಿ ಅವ್ರ 24 ಟೈಮಲ್ಲಿ ಮನೇಲಿ 6 ಗಂಟೆ ಇರಲ್ಲ, ಯಾವಾಗ್ಲೂ ಹಳ್ಳಿಲಿ ಜನರ ಹತ್ರ ಹಳ್ಳಿಗಳು ಅಭಿವೃದ್ಧಿಗೋಸ್ಕರ ಹೋರಾಡ್ತಾ ಇರ್ತಾರೆ. ಕಾಂಗ್ರೆಸ್ಗೆ ಯಾಕೆ ಬರ್ತಾ ಇದ್ದಾರೆ? ಕಾಂಗ್ರೆಸ್ಸಿಗೆ ಬರ್ತಾರೆ ಅಂದ್ರೆ ಅವ್ರದ್ದು ಏನೋ ಮಿನಿಸ್ಟರ್ ಆಸೆ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ಮಿನಿಸ್ಟರ್ ಆಸೆ ಅಲ್ಲ, ಅವ್ರಿಗೆ ಮಿನಿಸ್ಟರ್ ಆಸೆ ಇಲ್ಲ. ಅವ್ರದ್ದು ಏನು ಅಂದ್ರೆ ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರದ್ದು. ಈಗ ಸಿದ್ದರಾಮಯ್ಯ ಮಾಡಿಕೊಟ್ರು, ಅವ್ರದ್ದು ಹೇಳಿರು ಹೆಸರ. ಈ ಸರಿ ಕಾಂಗ್ರೆಸ್ಸಿಗೆ ಓಟು, ಯಾಕಂದ್ರೆ 50,000 ಲೀಡಿಂಗ್ ಇಂದ ನಾವು ಬಹುಮತದಿಂದ ಜಯಿಸ್ತೀವಿ. ಕಾಂಗ್ರೆಸ್ ಇಂದ 3 ಸಲ ಗೆದ್ದಿರೋರು ಈ ಸಲ ಬಿಜೆಪಿ ತರಬೇಕು ಅಂತ ಎಲ್ಲ ಇದು ಮಾಡ್ತಾ ಇದಾರೆ. ಯಾಕೆ ಬಿಜೆಪಿ? ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮೋದಿ. ಜಾತಿ ಎಲ್ಲ ನೀವು ನೋಡೋದೇನಿಲ್ಲಿ ಈಗ ಅಭಿವೃದ್ಧಿ ಮಾಡ್ತಾ ಇದಾರೆ. ಯಡಿಯೂರಪ್ಪ ಅವ್ರು ನೋಡ್ತೀರಾ ಅಥವಾ ಬೊಮ್ಮಾಯಿನ ಅಥವಾ ಬಿಜೆಪಿ ಅಂದ್ರೆ ಸಿದ್ದರಾಮಯ್ಯನವರ ಅಥವಾ ದೇವೇಗೌಡರ ಹೆಂಗಿಲ್ಲಿ ಅಭಿವೃದ್ಧಿ ಮಾಡ್ತಾ ಇದಾರೆ ಮೋದಿ ಅವರು. ಹಂಗಾಗಿ ಬಿಜೆಪಿ ಇದಕ್ಕೆ ಇದು ಮಾಡೋಣ ಅಂತ ಇದು ಮಾಡ್ತಾರೆ. ಬಿಜೆಪಿ ಪರವಾಗಿ ಒಲವಿದೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಗುತ್ತಿನಕೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಳ್ಳಿ ಕಟ್ಟೆ ಅಂದ್ಮೇಲೆ ಜನ ಸೇರ್ತಾರಲ್ವಾ. ನಾವು ಬರ್ತೀವಿ ಅಂತಿದ್ದಂಗ್ಲೆ ಇನ್ನೂ ಕೂಡ ಜಾಸ್ತಿ ಜನನೇ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ, ಹೆಂಗಿದೆ ಟ್ರೆಂಡು ಅರಸೀಕೆರೆಯಲ್ಲಿ ಅಂತ. ವ್ಯಕ್ತಿ ಅಭಿವೃದ್ಧಿ, ಅವ್ರು ಮಾಡ್ತಕ್ಕಂಥ ಕೆಲಸ, ಅವರು ಕಾಂಗ್ರೆಸ್ ಟ್ರಸ್ಟಿಗಳು, ಸಮುದಾಯ ಭವನಗಳು, ದೇವಸ್ಥಾನ ಅಭಿವೃದ್ಧಿಗಳು, ಕುಡಿಯೋ ನೀರಿನ ಹೇಮಾವತಿ ನೀರು, ಇವೆಲ್ಲ ಕೆಲಸ ಮಾಡಿಕೊಟ್ಟಿರೋದು ಯಾವ ಸಮುದಾಯನೂ ಕಡೆಗಣಿಸ್ತಲ್ಲ. ಎಲ್ಲ ಸಮುದಾಯನೂ ಒಂದೇ ಕಡೆ ತಗೊಂಡು ಹೋಗ್ತಕ್ಕಂಥ ರೀತಿ ಇವೆಲ್ಲ ನೋಡಿ ಶಿವಲಿಂಗೇಗೌಡರನ್ನೇ ಪ್ರತಿಬಿಂಬಿಸ್ತಾರೆ. ಶಿವಲಿಂಗೇಗೌಡರಿಗೆ ಯಾವುದೇ ಕಾರಣಕ್ಕೂ ಫೈಟ್ ಕೊಡೋಕ್ಕಾಗಲ್ಲ. ಶಿವಲಿಂಗೇಗೌಡರು ಇರೋವರೆಗೂ ಅವ್ರು ಯಾವುದೇ ಪಕ್ಷಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಶಿವಲಿಂಗೇಗೌಡರು ಇರೋವರೆಗೂ ಶಿವಲಿಂಗೇಗೌಡರೇ ಶಾಸಕರು. ಒಂದು ಹಳ್ಳಿಲಿ ಇದೀವಿ, ಒಂದು ಟ್ಯಾಕ್ಟ್ರಿ ಬರ್ತಾ ಇದೆ. ಆ ಟ್ಯಾಕ್ಟ್ರಿ ನಿಲ್ಸಿ ಸಾಕಷ್ಟು ಜನ ಇದ್ದಾರೆ. ಅವರ ಅಭಿಪ್ರಾಯ ಏನು ಅಂತ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನಮ್ಮೂರಲ್ಲಿ ಅವಾಗೆಲ್ಲ ಅಟ್ಟಗತ್ತಲ್ಲಿ ಓಡಾಡವು. ಈಗ ಚೆನ್ನಾಗಿ ಕಾಂಕ್ರೀಟು ಮನೆಗಳು ಗ್ರಾಂಟು ಎಲ್ಲ ಕೊಡ್ತವ್ರೆ, ಚೆನ್ನಾಗಿ ಕೆಲಸ ಮಾಡ್ತವ್ರೆ. ಅದರಿಂದ ಅವರು ಯಾವ ಪಕ್ಷಕ್ಕೆ ಹೋದ್ರೆ ನಾವು ಶಿವಲಿಂಗೇಗೌಡರಿಗೆ ಈ ಸಲ ಸ್ವಾಗತ ಮಾಡ್ತಾ ಇದೀವಿ. ಶಿವಲಿಂಗೇಗೌಡರು ಬರೋದಕ್ಕೆ ಇನ್ನು ಬಂದಿಲ್ಲ, ಬರ್ತಾರೆ. ಈ ಸಲ ಕಾಂಗ್ರೆಸ್ ಖಂಡಿತ ಬಂದೇ ಬರ್ತಾರೆ. 140 ಸೀಟ್ ಖಂಡಿತ ಕಾಂಗ್ರೆಸ್ ಬರುತ್ತೆ. ಅವರೇ ಗೆಲ್ಲೋದು. ಅಭಿವೃದ್ಧಿ ಅಧಿಕಾರ ಶಿವಲಿಂಗೇಗೌಡ. ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮದಲ್ಲಿ ಜನರ ಅಭಿಪ್ರಾಯ ಏನಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.